ಪ್ರವೀಣ್ ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ, ಆರಾಮ ಸರ್ ನೀವು? ನಾನು ಆರಾಮಿದ್ದೀನಿ ಸರ್. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಚಂದ್ರಶೇಖರ್ ಸಿದ್ದಿ ಅವರು ಆಗಿರುವಂತದ್ದು. ಸೊ ನೀವು ಅವರೆಲ್ಲಾನು ಕೂಡ ಜಿ ಕನ್ನಡದಲ್ಲಿ ಹಲವಾರು ವರ್ಷಗಳಿಂದಾನು ಕೆಲಸ ಮಾಡ್ತಿದ್ರಿ. ಸೊ ನಿಮ್ಗೆ ಹೇಗ್ ಹೌದು ಸರ್. ಪರಿಚಯ, ಹೆಂಗಿತ್ತು ನಿಮ್ ಒಡನಾಟ ಅಂತ? ಹಾ ಹಾ ಸರ್, ವಿಷಯ ಕೇಳಿ ನಮ್ಗೂ ಶಾಕ್ ಆಯ್ತು. ಆ, ಒಡನಾಟ ಅಂದ್ರೆ ನಮ್ಗೆ ಪರಿಚಯ ಆಗಿದೆ ಸೀಸನ್ 3 ಅಲ್ಲಿ. ನಾನು ಕಾಮಿಡಿ ಕೇಳಿ ಸೀಸನ್ 3 ಸೆಲೆಕ್ಟ್ ಆಗಿದ್ದಾಗ ಹ್ಮ್ ಅವನು ಬಂದಿದ್ದ. ಹ್ಮ್ ಒಡನಾಟ ಅಂದ್ರೆ ಅವ್ನು ಸ್ವಲ್ಪ ಪಾಪ ಹೆಂಗೆ ಅಂದ್ರೆ ಹೊರಗಡೆ ಅಂದ್ರೆ ಊರಲ್ಲೇ ಇದ್ನಲ್ವಾ, ಕಾಡಲ್ಲೇ ಕೆಲಸ ಮಾಡ್ಕೊಂಡೆಲ್ಲ ಇದ್ದವನು. ಹ್ಮ್ ಆಮೇಲೆ ಥಿಯೇಟರ್ ವರ್ಕ್ ಮಾಡಿದ್ರು ಒಂದ್ ಸ್ವಲ್ಪ ಮಾತಾಡೋದೆಲ್ಲ ಕಮ್ಮಿ ಇತ್ತು, ಬಟ್ ವೆರಿ ಟ್ಯಾಲೆಂಟೆಡ್, ಒಳ್ಳೆ ಹುಡುಗ. ಹ್ಮ್ ಆಮೇಲೆ ಸೆಲೆಕ್ಟ್ ಆಗಿ ನಾವು ಒಂದೆಷ್ಟು 6-7 ತಿಂಗಳು ಜೊತೆಲಿ ಇದ್ವಿ ಆ ಹ್ಮ್ ಶೋ ಅಲ್ಲಿ. ಆ ಹ್ಮ್ ಎಷ್ಟು ಬೇಕೋ ಅಷ್ಟೇ ಮಾತಾಡೋಣ, ಹ್ಮ್ ಬಟ್ ಸ್ಕಿಟ್ ಅದು ಇದು ಅಂತ ಬಂದಾಗ ಚೆನ್ನಾಗಿ ಮಾಡೋಣ, ಒಳ್ಳೆ ಡೆಡಿಕೇಶನ್ ಇದ್ದವನು, ಹ್ಮ್ ಒಳ್ಳೆ ಹುಡುಗ. ಸೊ ಅಲ್ಲಿಂದ ಪರಿಚಯ ಆಗಿರೋದು. ಅದಾದ್ಮೇಲೆ ನಾವು ಒಂದ್ ವರ್ಷ ಚಾಂಪಿಯನ್ಶಿಪ್ ಬೇರೆ ಮಾಡಿದ್ವಿ ಲಾಕ್ಡೌನ್ ಟೈಮ್ ಅಲ್ಲೆಲ್ಲ. ಹಾ ಅವಾಗ್ಲೂ ಹಾ ಜೊತೆಲಿ ಇದ್ದವನು, ಹ್ಮ್ ಯಾರ ತಂಟೆಗೆ ಹೋಗ್ತಾ ಇದ್ದವನಲ್ಲ, ಹ್ಮ್ ಅವನಷ್ಟಕ್ಕೆ ಅವನಿದ್ದವನು. ಕೆಲಸ ಮಾಡ್ತಾ ಇದ್ದ, ಅವನಷ್ಟಕ್ಕೆ ಇಡ್ತಾ ಇದ್ದ. ರೀಸೆಂಟ್ ಆಗಿ ಮದುವೆ ಆಗಿತ್ತು ಅಂತ ಕೇಳ್ಪಟ್ವಿ. ಏನ್ ಪ್ರಾಬ್ಲಮ್ ಆಗಿರ್ಬೋದು ಸರ್? ಯಾಕಂದ್ರೆ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಏನ್ರಿಂದ ಅವರು ಆತ್ಮಹತ್ಯೆಗೊಳಗಾದ್ರು ಅಂತ? ಹೌದೌದು, ರೀಸೆಂಟ್ ಆಗಿ ಅಂದ್ರೆ ನಂದು ಚಾಂಪಿಯನ್ಶಿಪ್ ಮುಗ್ದಾದ್ಮೇಲೆ ಮದುವೆ ಆಗಿದ್ದ, ಹೇಳಿದ್ದೆ ಅದಕ್ಕಿಂತ ಮುಂಚೆನೆ ಮದುವೆ ಹ್ಮ್ ಆಗ್ತೀನಿ ಹಂಗೆ ಹಿಂಗೆ ಅಂತ. ಹ್ಮ್ ಅದಾದ್ಮೇಲೆ ಸಮಸ್ಯೆ ಏನಂದ್ರೆ ನಾವ್ ಯಾವಾಗ್ಲೂ ಕಾಂಟ್ಯಾಕ್ಟ್, ಇವಾಗೆಲ್ಲ ಔಟ್ಡೋರ್ ಇವೆಂಟ್ ಹೋಗ್ತಾ ಇರ್ತೀವಿ, ಸಿನಿಮಾ ಬಂದ್ರೆ ಒಬ್ರೊಬ್ರಿಗೆ ಹೇಳ್ತಾ ಇದ್ವಿ. ಹ್ಮ್ ಆ ಟೈಮಲ್ಲಿ ಏನಂದ್ರೆ ಅವನಿಗೆ ಫೋನ್ ಮಾಡಿದ್ರೆ ಅವ್ರ ಊರಲ್ಲಿ ಕಾಡಲ್ವಾ, ಹಂಗಾಗಿ ಹ್ಮ್ ನೆಟ್ವರ್ಕ್ ಇರ್ತಾ ಇರ್ಲಿಲ್ಲ. ಹಾ 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 ಸೊ ಹಂಗಾಗಿ ಅವನ ಜೊತೆ ಕಮ್ಯುನಿಕೇಶನ್ ಮಾಡಕ್ಕೆ ಒಂದ್ ಸ್ವಲ್ಪ ಎಲ್ರಿಗೂ ಕಷ್ಟ ಆಗ್ತಿತ್ತು. ಇವನು ಸಿನಿಮಾ ಟೀಮ್ ಅವ್ರಿಗೆ ನಂಬರ್ ಕೊಟ್ರು ಕನೆಕ್ಟ್ ಆಗ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಹ್ಮ್ ಇವನ್ ನಾನೊಂದು ಸಿನಿಮಾ ಹೇಳಿದ್ದೆ ಲಾಸ್ಟ್ ಟೈಮ್, ಆ ಟೈಮಲ್ಲೂ ಹಂಗೆ ಆಯ್ತು. ಅಂದ್ರೆ ಮಿಸ್ಕಮ್ಯುನಿಕೇಶನ್ ಆಗಿ ಅವನಿಗೆ ವರ್ಕ್ ಸಿಕ್ಕಿಲ್ಲ, ಆ ಹ್ಮ್ ರೀತಿಯೂ ಆಗಿತ್ತು. ಹ್ಮ್ ಅದಾದ್ಮೇಲೆ ಬೇರೆ ಪ್ರಾಬ್ಲಮ್ಸ್ ಅದು ಇದು ಅಂತ ಏನು ಹೇಳ್ಕೊಂಡಿಲ್ಲ. ಅಂದ್ರೆ ಮೇನ್ಲಿ ವಿಚಾರ ಏನಂದ್ರೆ ನಮ್ಗೆ ಕಮ್ಯುನಿಕೇಶನ್ ತುಂಬಾ ಇದಾಯ್ತು. ಈಗ ನಾವು ಬ್ಯಾಂಗ್ಳೂರಲ್ಲಿ ಹೋದ್ರೆ ಶೂಟ್ಗೆ ಹ್ಮ್ ಎಲ್ರು ಸಿಗೋರು, ಇವನ್ ಸಿಗ್ತಾ ಇರಲಿಲ್ಲ, ಊರಲ್ಲೇ ಇರ್ತಾ ಇದ್ದ. ಹ್ಮ್ 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 ಓಕೆನಾ, ಈಗ ನಾನು ಮಂಗಳೂರವನೇ. ಹೌದು. ನಾನು ಬ್ಯಾಂಗ್ಳೂರಲ್ಲೇ ಯಾಕಿದ್ದೀನಿ ಅಂದ್ರೆ ಅಲ್ಲಿದ್ರೆ ಕೆಲ್ಸ ನಮ್ಗೆ ಸರ್, ಹೌದು. ಬ್ಯಾಂಗ್ಳೂರಿಂದ ನಾನು ಬಂದು ಹೋಗೋದು ಹಂಗೆ ಹಿಂಗೆ ಅಂತ. ಸೊ ನಂಗೆ ವಿಷಯ ಅದೇ, ನಾನು ನ್ಯೂಸ್ ಅಲ್ಲೇ ನೋಡಿರೋದು, ಹ್ಮ್ ಅವನು ಕೆಲ್ಸ ಸಿಕ್ಕಿಲ್ಲ ಹಂಗೆ ಹಿಂಗೆ ಅಂತ ವಿಷಯ ಬಂತು ಅಂತ. ಹ್ಮ್ ಸೊ ಅವನು ಆಮೇಲೆ ಬೇರೆ ವಿಷಯ ನಂಗೆ ಗೊತ್ತಿಲ್ಲ ಸರ್, ಪರ್ಸನಲ್ ಆಗಿ ಏನ್ ಸಮಸ್ಯೆ ಇತ್ತು ಅದು ಇದು ಏನು ಅಂತ ಗೊತ್ತಿಲ್ಲ. ಅಂದ್ರೆ ಮೈನ್ಲಿ ಏನಂದ್ರೆ ನಮ್ಗೆ ಕಮ್ಯುನಿಕೇಶನ್ ಗ್ಯಾಪ್ ತುಂಬಾ ಆಗಿತ್ತು. ಹ್ಮ್ ಹ್ಮ್ ಆಲ್ಮೋಸ್ಟ್ ನಂಗಂತಲ್ಲ, ಆಲ್ಮೋಸ್ಟ್ ಯಾರಿಗೂ ಸಿಗ್ತಾ ಇರ್ಲಿಲ್ಲ ಅವನು. ಹ್ಮ್ ಫೋನ್ ಹ್ಮ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಮುಂಚೆಯಿಂದ ಎಷ್ಟು ಬೇಕೋ ಅಷ್ಟೇ ಇದ್ದಿರೋ ಕಾರಣ ಹ್ಮ್ ಅವನು ಬ್ಯಾಂಗ್ಳೂರಲ್ಲೂ ಸಿಗ್ತಿರ್ಲಿಲ್ಲ ನಮ್ಗೆ. ಅಂದ್ರೆ ಲಾಸ್ಟ್ ಟೈಮ್ ಅವರಲ್ಲಿ ಫೋನಲ್ಲಿ ಯಾವಾಗ ಮಾತಾಡಿದ್ರಿ ಅಂಡ್ ಯಾವಾಗ ಭೇಟಿ ಹೌದು, ಆಗಿದ್ರಿ ಅಂತ ನಾನೊಂದು ರೀಸೆಂಟ್ ಆಗಿ ಏನಾದ್ರು? 2-3 ಮಂತ್ಸ್ ಬ್ಯಾಕ್ ಏನೋ ಒಂದ್ ಮೆಸೇಜ್ ಬಂದಿತ್ತು. ಹಾ ಪ್ರವೀಣ ಎಲ್ಲಿದ್ಯಾ ಅಂದ್ರೆ ತುಂಬಾ ಟೈಮ್ ಆಗಿತ್ತು, ನಾನು ತುಂಬಾ ಸಲ ಕಾಲ್ ಮಾಡಿ, 2-3 ವರ್ಷ ಗ್ಯಾಪೇ ಆಗಿತ್ತು. ಆ ಟೈಮಲ್ಲಿ ನಾನು ಸಿದ್ದಿ ಹ್ಮ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಶೂಟಿಂಗ್ ಹೆಂಗ್ ನಡೀತಿದೆ ಅಂತ ಕೇಳ್ದ. ಹ್ಮ್ ನಾನು ಔಟ್ಡೋರ್ ಅಲ್ಲಿ ಇದ್ದೆ, ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದೆ. ಹ್ಮ್ ಆ ಟೈಮಲ್ಲಿ ಹಿಂಗ್ ಇದೀನಿ ಕಣೋ, ಶೂಟ್ ಅಲ್ಲಿ ಇದ್ದೆ, ನೀನ್ ಎಲ್ಲಿದ್ದೆ ಕೇಳಿದಾಗ ನಾನು ಬ್ಯಾಂಗ್ಳೂರ್ ಬಂದಿದ್ದೆ, ಹ್ಮ್ ಯಾವ್ದೋ ಒಂದ್ ಸಿನಿಮಾನ ಏನೋ ಹೇಳ್ದ, ಹ್ಮ್ ಶೂಟ್ಗೆ ಬಂದಿರೋದು ಹ್ಮ್ ಹಂಗೆ ಹಿಂಗೆ ಅಂತ ಹೇಳ್ದ. ಹ್ಮ್ ಸರಿ, ನಾನ್ ಬ್ಯಾಂಗ್ಳೂರ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಹ್ಮ್ ಸೇಮ್ ಅವನಿಗೆ ಕಾಲ್ ಕನೆಕ್ಟ್ ಆಗಿಲ್ಲ, ಬ್ಯಾಂಗ್ಳೂರ್ ಬಂದಿದೆ, ಮೋಸ್ಟ್ಲಿ ಅವ್ನು ರಿಟರ್ನ್ ಊರ್ಗ್ ಹೋಗಿರ್ಬೇಕು. ಹ್ಮ್ ಹ್ಮ್ ಅದಾದ್ಮೇಲೆ ಯಾವ ಮಾತುಕತೆನೂ ಆಗಿರ್ಲಿಲ್ಲ. ನಿನ್ನೆ ಹಿಂಗಿಂಗ್ ವಿಷಯ ಬಂತು, ಹ್ಮ್ ನನ್ಗೂ ಟೆನ್ಷನ್ ಆಗೋಯ್ತು. ಸೊ ಈಗಾದ್ರೂ ಏನಾದ್ರು ಅವ್ರ ಮನೆಯವ್ರಿಗೆ ಏನಾದ್ರು ಕಾಲ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರ? ಈಗ ಏನಾದ್ರು ಸಿಗ್ತಿದಾರ ಫೋನ್ಗೆ ಅವೈಲಬಲ್? ಯಾಕಂದ್ರೆ ಹೇಳ್ತಾ ಇದ್ರೆ ಸುಮಾರು ಜನ ಇದೇ ಮಾತೇ ಹೇಳ್ತಿದಾರೆ, ನೀವೇ ಹೇಳ್ದಂಗೆನೆ. ಹಾ ಹಾ ಅವರು ಹಾ ಬಹುಶಃ ಕಾಡ್ ಆ, ಪ್ರದೇಶದಲ್ಲಿ ವಾಸ ಮಾಡ್ತಿರೋದ್ರಿಂದ ಹಾ ಸೊ ಹಾ ನೆಟ್ವರ್ಕ್ ಇಶ್ಯೂಸ್ ಇಂದ ಯಾರಿಗೂ ಸಿಗ್ತಿರ್ಲಿಲ್ಲ. ಅಷ್ಟೊಂದು ರ್ಯಾಪು ಇರ್ಲಿಲ್ಲ ನಮ್ಗೆ. ಬೆಂಗಳೂರಿಗೆ ಬಂದಾಗ ಮಾತ್ರ ಹೌದೌದು ಅವ್ರು ನಮ್ ಜೊತೆ ಇರ್ತಿದ್ರು. ಅದಾದ ನಂತರ ಹೌದೌದು ಮತ್ತೆ ಊರಿಗೆ ಹೌದೌದು. ಹೋದ್ರೆ ಅವ್ರಿಗೆ ಒಂದು ಕಾಲ್ಗೂ ಆಗಿರ್ಬೋದು ಅಥವಾ ಮೆಸೇಜ್ ಕನೆಕ್ಟ್ ಆಗುವಂತದ್ದು ಕೂಡ ತುಂಬಾ ಕಷ್ಟ ಆಗಿತ್ತು ಅಂತ. ಸೊ ಸೆಟ್ ಅಲ್ಲೆಲ್ಲ ಹೆಂಗಿರ್ತಿದ್ರು? ಏನಾದ್ರು ಮನೆ ಬಗ್ಗೆ ಅಥವಾ ಮನಸ್ಥಿತಿ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಿದ್ರ ಅಥವಾ ನಿಮ್ ಜೊತೆ ಏನಾದ್ರು ಶೇರ್ ಮಾಡ್ತಿದ್ರ ಅಂತ? ಇಲ್ಲ ಸರ್, ಇಲ್ಲ ಸರ್, ಅಂತದ್ ಏನಿರ್ಲಿಲ್ಲ. ಹ್ಮ್ ಲಾಸ್ಟ್ ಟೈಮು ಅವ್ರ ಊರಿಗೆ ಹೋಗಿದ್ವಿ, ನಮ್ ಸೀಸನ್ ಮುಗ್ದಾದ್ ಕೂಡ್ಲೆ ಎಲ್ರೂ ಸೇರಿ ಅವ್ನ ಊರಿಗೆ ಹೋಗಿದ್ವಿ. ಹ ಚೆನ್ನಾಗ್ ನೋಡ್ಕೊಂಡಿರೋರು, ಆಮೇಲೆ ಹ ಅವ್ರ ಮನೆಯವರು. ಅದ್ರ ಮಧ್ಯೆ ನಾವು ವಿಸಿಟ್ ಆದ್ಮೇಲೆ ಏನೋ ಅವ್ರ ಅಪ್ಪ ಒಂದ್ಸಲ ತೀರ್ಕೊಂಡಿದ್ರು. ಹ ಹ ಹ ಆದ್ಮೇಲೆ ನಮ್ ಜಗ್ಗೇಶ್ ಸರ್ ಅವ್ರು ಇವರೆಲ್ಲ ಹೆಲ್ಪ್ ಮಾಡಿದ್ರು ಅನ್ಸುತ್ತೆ. ಅಂದ್ರೆ ಅದಕ್ಕಿಂತ ಬಿಫೋರ್ ಜಗ್ಗೇಶ್ ಸರ್ ಎಲ್ಲ ಹೆಲ್ಪ್ ಮಾಡಿದ್ರು ಅವ್ನಿಗೆ. ಹ್ಮ್ ಅದಾದ್ಮೇಲೆ ದೊಡ್ಡ ಮೈನಸ್ ಅದೇ, ಕಮ್ಯುನಿಕೇಶನ್ ಒಂದ್ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು ಅವನ ಜೊತೆ. ಈಗ ಅದೇ ಅದೇ. ಎಲ್ರು ಲೈಫ್ ಅಲ್ಲಿ ಬ್ಯುಸಿ ಆಗಿದ್ದವ್ರೆ, ಹಾ ಹಂಗಾಗಿ ಎಲ್ಲಾ ಟೈಮ್ ಫೋನ್ ಮಾಡ್ಕೊಂಡು ಅದು ಇದು ಅಂತ ಹೇಳೋದು. ಬಟ್ ನೆನಪಾದ ಟೈಮಲ್ಲಿ ಫೋನ್ ಮಾಡಿದ್ರೆ ಸಿಗ್ತಾ ಇರ್ಲಿಲ್ಲ. ಹ್ಮ್ ಅದಾದ್ಮೇಲೆ ಮದ್ವೆ ಆದ್ಮೇಲೂ ಅಷ್ಟೇ, ನಮ್ಗೆ ಕಾಂಟ್ಯಾಕ್ಟ್ ಇನ್ನೊಂದ್ ದೊಡ್ಡದು ಏನಂದ್ರೆ ಅವ್ರ ಮನೆ ಬೇರೆ ಯಾರು ಕಾಂಟ್ಯಾಕ್ಟ್ಸ್ ಇಲ್ಲ. ಹಾ 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 ಈಗ ಅವ್ನ್ ಕಾಂಟ್ಯಾಕ್ಟ್ ಇದ್ದಿದೆ ಅವಂದು, ಹ್ಮ್ ಬೇರೆ ಯಾರ್ದು ಕಾಂಟ್ಯಾಕ್ಟ್ ಇರ್ಲಿಲ್ಲ ಇವಾಗ ಕೇಳೋಣ ಅಂದ್ರೆ. ಈಗ ನೀವೇ ನಿಮ್ಮ ಒಂದು ಸರ್ಕಲ್ ಅಲ್ಲಿ ಯಾರಾದ್ರೂ ಹೋಗ್ತಿದ್ದೀರಾ ಏನು ಅಂತ? ಅಂದ್ರೆ ಸರ್, ನಾನು ಈಗ ಔಟ್ ಆಫ್ ಸ್ಟೇಷನ್ ಬಂದಿದ್ದೀನಿ. ಹ್ಮ್
ಹಂಗಾಗಿ ನಂಗೆ ನೆನ್ನೆ ನೈಟ್ ಗೊತ್ತಾಗಿದೆ 11 ಗಂಟೆಗೆ. ಹಾ 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 ಹಾ. ಸೊ ನಾನು ಒಂದ್ ಸ್ವಲ್ಪ ಕೆಲ್ಸಕ್ಕಂತ ಬಂದಿರೋ ಕಾರಣ ಅದೇನಂತ ಇನ್ನೂ ಪ್ಲಾನ್ ಆಗಿಲ್ಲ, ನನಗೂ ಯಾರು ಕೇಳಕ್ಕೂ ಆಗಿಲ್ಲ ಹ್ಮ್ ಹೋಗ್ತಿದ್ರೆ ಏನ್ ಕತೆ ಅಂತ. ನಾನು ನಿನ್ನೆ ಫೋನ್ ಮಾಡಿದೆ ಅವ್ರ ನಂಬರ್ಗೆ, ಹ್ಮ್ ಕನೆಕ್ಟ್ ಆಗಿಲ್ಲ. ಕೇಳೋಣ ಏನ್ ಕತೆ, ಹ್ಮ್ ಬರ್ಬೋದಾ ಏನು ಅಂತ. ಇವಾಗ ಹ್ಮ್. ನಾವ್ ಅಲ್ಲಿಗೆ ಹೋಗಿ ನಮ್ಗೆ ಅಟ್ಲೀಸ್ಟ್ ಅವನ ಮುಖ ನೋಡ ಸಿಗದೆ ಇದ್ರು ಕಷ್ಟ. ಹಿಂಗಾಗಿ ಹೌದೌದೌದೌದು. ಕಮ್ಯುನಿಕೇಶನೇ ಪ್ರಾಬ್ಲಮ್ ಆಗಿರೋದು ಸರ್ ಇವಾಗ ದೊಡ್ಡದು ಫೋನ್ ಆದ್ರೂ ವಿಷಯ ಕನೆಕ್ಟ್ ಅಂದ್ರೆ. ಆಗಿದ್ರೆ ಅಟ್ಲೀಸ್ಟ್ ನಿಮ್ಗೆ ಹೌದು ಸರ್, ಅವರು ಒಂದು ಭರವಸೆ ಮೇಲೆ ಖಂಡಿತ ಹೋಗ್ಬೋದಿತ್ತು. ಖಂಡಿತ 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 ಸರ್. ಇವಾಗ ಅವನು ರೀಸನ್ ಹಂಗೆ ಹೇಳ್ತಿದ್ದಾರೆ, ಸತ್ಯನ ಸುಳ್ಳು ಗೊತ್ತಿಲ್ಲ. ಕೆಲ್ಸ ಹ್ಮ್ ಹಂಗಂಗೆ ಒತ್ತಡ ಇತ್ತಡ ಅಂತ ತುಂಬಾ ಜನ ಇದೀವಿ ಸರ್ ನಾವ್ ಹ್ಮ್ ಇಂಡಸ್ಟ್ರಿಯಲ್ಲಿ. ಅಂದ್ರೆ ಹ್ಮ್ ಕಾಮಿಡಿ ಕಿಲರ್ ಆಗಿರ್ಲಿ, ಬೇರೆ ಬೇರೆ ಶೋಸ್ ಆಗಿರ್ಲಿ, ತುಂಬಾ ಜನ ಬಂದಿದೀವಿ. ಹ್ಮ್ ಎಲ್ರು ಕಟ್ಕೊಂಡಿದೀವಿ. ಹ್ಮ್ ಒಬ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೋದು, ಇನ್ನೊಬ್ರಿಗೆ ಒಂದ್ ಸ್ವಲ್ಪ ಕಮ್ಮಿ ಇರ್ಬೋದು. ಹ್ಮ್ 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 ಹ್ಮ್. ನಮ್ ಫೀಲ್ಡ್ ಹಂಗೆ ಅಲ್ವ ಸರ್, ಎಲ್ಲಾ ಫೀಲ್ಡ್ ಅಲ್ಲೂ ಒಬ್ರಿಗೆ ಒಂದ್ ಸ್ವಲ್ಪ ಹೌದೌದು. ಕೆಲಸ ಜಾಸ್ತಿ ಇದ್ರೆ ಇನ್ನೊಬ್ರಿಗೆ ಕಮ್ಮಿ ಇರುತ್ತೆ. ಅಂದ್ರೆ ನಾವ್ ಇನ್ನೇನೋ ಪ್ರಯತ್ನ ಪಡ್ಬೇಕು, ಹೌದು. ನಾವ್ ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಆ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ರೆ ಒಳ್ಳೇದಿತ್ತು ಆ ಹುಡುಗ. ಬಟ್ ಏನು ಹೇಳ್ಕೊತಿರ್ಲಿಲ್ಲ, ಅದೇ ಕಷ್ಟ ಆಯ್ತು. ಅಟ್ಲೀಸ್ಟ್ ಕೆಲ್ಸ ಇಲ್ಲ, ಕೆಲ್ಸ ಕೊಡಿ ಅಂದ್ರೆ ಇಲ್ಲಿ ಯಾರು ಇಲ್ಲ ನಮ್ಮವರೇ. ಇವಾಗ ನಾನು ಅಷ್ಟೇ, ಹ್ಮ್ ಒಂದ್ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಗೆ, ನಮ್ಮ ಕೊಲೀಗ್ಸ್ ಗೆ, ಯಾರಿಗಾದ್ರೂ ಕಾಮಿಡಿ ಫೋನ್ ಮಾಡಿ, ಹ್ಮ್ ಅಣ್ಣ ನಂಗೆ ಕೆಲ್ಸ ಇಲ್ಲ ಯಾವ್ದಾದ್ರು ಬಂದ್ರೆ ಹೇಳಿ ಅಂದ್ರೆ ಯಾರು ಹ್ಮ್ ಹೇಳಲ್ಲ ಅಂತಿಲ್ಲ, ಹೇಳ್ತಾರೆ. ತುಂಬಾ ಸಲ ಹೇಳಿದಾರೆ ನಮ್ಗೆ. ಹ್ಮ್ ನಾವೇ ಬಾಯ್ ಬಿಟ್ಟು ಕೇಳಿದೀವಿ, ಹಿಂಗಿಂಗ್ ಹ್ಮ್ ಕಷ್ಟ ಇದೆ, ಒಂದ್ ಸ್ವಲ್ಪ ನಾವ್ ಇಲ್ಲೇ ನಂಬ್ಕೊಂಡ್ ಬಂದಿದೀವಿ ಬ್ಯಾಂಗ್ಳೂರ್ಗೆ, ಇದನ್ನ ನಂಬ್ಕೊಂಡಿರ್ತೀವಿ, ಏನಾದ್ರೂ ಕೆಲ್ಸ ಇದ್ರೆ ಹೇಳೋಣ ಅಂದ್ರೆ ತುಂಬಾ ಜನ ನಂಗೆ ಹೇಳಿದ್ದಾರೆ. ಹ್ಮ್. ಸೊ ನಾನ್ ಕೇಳಬೇಕಷ್ಟೇ, ನನ್ ಪ್ರಾಬ್ಲಮ್ ನಾನು ಇನ್ನೊಬ್ರಿಗೆ ಹೇಳ್ಬೇಕು ಸರ್. ಅದೇ ಸೊ ಪ್ರಾಬ್ಲಮ್ ಆ ವಿಷಯದಲ್ಲಿ ಅವ್ನ್ ಸ್ವಲ್ಪ ಮೂಡಿ, ಅಂದ್ರೆ ಏನು ಹೇಳತಾ ಇರ್ಲಿಲ್ಲ ಅನ್ಸುತ್ತೆ. ಹ್ಮ್ ಸೊ ಅದಕ್ ಟೆನ್ಷನ್ ಮಾಡ್ಕೊಂಡು ಹ್ಮ್. ಏನು ಅಂತ ಗೊತ್ತಿಲ್ಲ ಸರ್. ಇವಾಗ ಅವ್ರ ಮನೆಗೂ ಅಂತೂ ಹೋಗಕ್ ಆಗಲ್ಲ, ಯಾಕಂದ್ರೆ ಒಂದು ಫೋನ್ ಕನೆಕ್ಟ್ ಆಗ್ತಿಲ್ಲ, ಅಂಡ್ ಇನ್ನೊಂದು ನೀವು ಕೂಡ ವರ್ಕ್ ಅಲ್ಲಿ ಬಿಸಿ ಆಗಿರೋದ್ರಿಂದ ವರ್ಕ್ ಹೌದು ಹೌದು ಕಮಿಟ್ಮೆಂಟ್ ಕೂಡ ನಿಮ್ದು ಒಂದು ಅದರದೇ ಅಂತ ಒಂದು ವರ್ಕ್ ಕಮಿಟ್ಮೆಂಟ್ ಇರುತ್ತೆ. ಹೌದು ಸರ್, ಹೌದು. ಸೊ ಅವ್ರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಅವ್ರ ಮನೆಯವ್ರಿಗೆ ಯಾವ ರೀತಿ ಸಾಂತ್ವನ ಹೇಳ್ತೀರಾ ಅಂತ. ಆ ಅಭಿಮಾನಿಗಳಿಗೆ ಮನೆಯವರಿಗೆ ಸರ್, ಅಭಿಮಾನಿಗಳು ಅದು ಇದು ಹೌದು ಕರೆಕ್ಟ್. ಅವ್ರ ಪಾಪ ಪ್ರೀತಿ ಕೊಟ್ಟಿರೋದನ್ನ ಅವ್ನಿಗೆ ಒಳ್ಳೆ ಹೆಸರಾಯ್ತು ಸೀಸನ್ 3 ಅಲ್ಲಿ. ಅವ್ನು ನಂಗೆ ತುಂಬಾ ಜನ ಕೇಳೋರು, ಅವ್ನು ಎಲ್ಲಿ ಕಾಣಿಸ್ಕೊತಿಲ್ಲ, ಯಾಕೆ ಕಾಣಿಸ್ಕೊತಾ ಇಲ್ಲ ಅಂತ. ಹ್ಮ್ ಯಾಕಂದ್ರೆ ಅಷ್ಟು ಇಷ್ಟಪಟ್ಟಿದ್ರು. ಸೀಸನ್ 3 ಅಲ್ಲಿ ಬರುವಾಗ್ಲೂ ಅಷ್ಟೇ, ಅವ್ನು ಫಸ್ಟ್ ಎಂಟ್ರಿಗೆಲ್ಲ ಹ್ಮ್ ಎಲ್ಲೇ ಅವನು ಬೇರೆ ಕಂಟ್ರಿ ಅವನು ಆಗಿರ್ಬೇಕು ಅಂತ. ಬಟ್ ಅವ್ನು ಕನ್ನಡ ಮಾತಾಡ್ದಾಗ ತುಂಬಾ ಜನ ಖುಷಿ ಆಯ್ತು, ಹ್ಮ್ ಒಳ್ಳೆ ಹೆಸರು ಮಾಡಿದ್ದ. ಹ್ಮ್ ಸೊ ಅದನ್ನ ಅವ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಿತ್ತು ಅಂತ ಅವ್ನು ಸ್ವಯಂ ಪ್ರಯತ್ನದಿಂದ. ಇವಾಗ ಹ್ಮ್ ಸರ್ ಬಿಸ್ನೆಸ್ ಮಾಡಿ ಯಾರಾದ್ರೂ ನಮ್ಮನ್ನ ಕರೆದ್ರೆ ಕೆಲ್ಸಕ್ಕೆ ಹೋಗ್ತೀವಿ. ಬಟ್ ಹ್ಮ್ ನಮ್ಮ ಆಸ್ ಅನ್ ಆರ್ಟಿಸ್ಟ್ ಆಗಿ ನನ್ನ ಇದನ್ನ ಏನು ಬಯೋಡೇಟಾನ ನಾನೇ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಹ್ಮ್ ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ಎಡವಿದ ಅನ್ಸುತ್ತೆ. ಹ್ಮ್ ಅದಾದ್ಮೇಲೆ ಮನೆಯವ್ರಿಗಷ್ಟೇ ಪಾಪ, ಲಾಸ್ಟ್ ಟೈಮ್ ಅವ್ರ ತಂದೆ ಕಳ್ಕೊಂಡಾಗ್ಲೂ ಅವ್ರಿಗೆ ಕಷ್ಟ ಆಗಿತ್ತು. ಅದಲ್ದೆ ಈಗ ಮದುವೆ ಆಗಿ ಮಗು ಬೇರೆ ಇದೆ. ಹ್ಮ್ 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 ದೇವ್ರು ಒಂದ್ ಸ್ವಲ್ಪ ಶಕ್ತಿ ಕೊಡ್ಲಿ ಅಂತ. ಆಮೇಲೆ ಎಲ್ರಿಗೂ ಹೇಳೋದಿಷ್ಟೇ, ಸುಮ್ನೆ ಕೆಲ್ಸ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ. ಸರ್ ಆರ್ಟಿಸ್ಟ್ ಆಗಿ ಬಂದೆ, ಆರ್ಟಿಸ್ಟ್ ಆಗಿ ಕೆಲ್ಸ ಸಿಕ್ಕಿದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹ್ಮ್ ಇಲ್ಲಾಂದ್ರೆ ನಮ್ಗೆ ಬೇರೆ ಇದೆ ಬದುಕೋಕೇನು ಕಷ್ಟ ಅಲ್ಲ. ಸೊ ಅದನ್ನ ಹ್ಮ್ ಅರ್ಥ ಮಾಡ್ಕೋಬೇಕು ಎಲ್ಲ ಹುಡುಗರು ಅಂತ ಅಷ್ಟೇ. ನಮ್ಗೆ ಲಾಸ್ಟ್ ಟೈಮ್ ರಾಕೇಶ್ ಹೋದಾಗ್ಲೂ ಅದೇ ಟೆನ್ಷನ್ ಆಗಿದ್ದು. ಅವನಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ದ, ಹಿಂಗಾಯ್ತು ಅಚಾನಕ್ ಆಗಿ ಹಿಂಗ್ ಹಾರ್ಟ್ ಅಟ್ಯಾಕ್ ಆಯ್ತು. ಬಟ್ ಇರೋ ಜೀವನ ಯಾಕೆ ಕಳ್ಕೊತೀರಾ? ಅಷ್ಟು ಒಳ್ಳೆ ಹೆಸರಿದೆ, ದೇವ್ರು ದುಡಿಯ ಕೈಕಾಲ್ ಕೊಟ್ಟಿದ್ದಾನೆ. ಏನ್ ಕೆಲಸ ಮಾಡ್ಕೊಂಡು ನಾವು ಜೀವನವನ್ನು ಸಾಗಿಸಬಹುದು. ಪ್ರಾಣ ತೆಗೆದುಕೊಳ್ಳುವಂತ ಒಂದು ಡಿಸಿಷನ್ ಎಲ್ಲ ಮಾಡ್ಕೋಬಾರ್ದು ಅಂತ ಅಷ್ಟೇ. ಪ್ರವೀಣ್ ಸರ್, ಈಗ ಒಂದು ನಿಮ್ಗೆ ಈ ಥಾಟ್ ಬಂದಿರಬಹುದು ಅನ್ಸುತ್ತೆ. ಹಾ ಸರ್. ಕಾಮಿಡಿ ಕಿಲಾಡಿಗಳು ಎಷ್ಟೇ ಸೀಸನ್ ಆಗಿರ್ಬೋದು ಕೂಡ, ಹಾ ಒಂದಷ್ಟು ಜನರಿಗೆ ಅವಕಾಶ ಸಿಕ್ಕಿದೆ, ಒಂದಷ್ಟು ಜನರು ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಬೇರೆ ಬೇರೆ ರೀತಿ ನಿಮ್ ತರನೇ ಯೋಚನೆ ಮಾಡ್ಕೊಂಡು ಸಿಕ್ಕಿರುವಂತ ಚಾನ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾ ಸರ್. ಬಟ್ ಎಲ್ಲೋ ಒಂದ್ ಕಡೆ ಇನ್ನೇನು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾರೆ ಅನ್ನೋ ಒಂದು ಮೂಮೆಂಟ್ ಅವ್ರಿಗೆ ಏನೋ ಒಂದ್ ಕಷ್ಟ ಆಗಿರ್ಬೋದು, ಆರೋಗ್ಯ ಹಾ. ಸಮಸ್ಯೆ ಆಗಿರ್ಬೋದು, ಇಲ್ಲ ಏನೋ ಒಂದ್ ಸಿಚುವೇಶನ್ ಇಂದ ಅವ್ರಿಗೆ ಒಂದು ನೆಗೆಟಿವ್ ಫೀಲ್ ಕೊಡುವಂತದ್ದಾಗಿರ್ಬೋದು. ಈ ತರನೇ ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ. ಸೊ ನಿಮ್ಗೆ ಏನಾದ್ರು ಅನ್ಸುತ್ತಾ, ಏನಾದ್ರು ಬೇರೆ ಏನಾದ್ರು ಇದೆಯಾ ಅಂತ? ಬೇರೆ ಏನಾದ್ರು ಅಂದ್ರೆ ಏನ್ ಸರ್, ಅರ್ಥ ಆಗಿಲ್ಲ. ಅಂದ್ರೆ ಈಗ ಲೈಕ್ ಏನಂತಂದ್ರೆ, ಈಗ ಮೊನ್ನೆ ರೀಸೆಂಟ್ ಅವ್ರನ್ನ ರಾಕೇಶ್ ಅವ್ರನ್ನ ಕಳ್ಕೊಂಡ್ವಿ, ಅದಾದ ನಂತರ ಈಗ ಚಂದ್ರಶೇಖರ್ ಸಿದ್ದಿ ಅವ್ರನ್ನ ಕಳ್ಕೊಂಡ್ವಿ. ಅವ್ರದ್ದು ಆರೋಗ್ಯ ಸಮಸ್ಯೆ, ಇವರು ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಶರಣಾದ್ರು. ಇನ್ನೊಂದಷ್ಟು ಏನಂತಂದ್ರೆ, ಕೆಲವರು ಮೊನ್ನೆ ನೀವು ಗೊತ್ತಿರ್ಬೋದು ನಿಮ್ಗೆ, ಮಡೇನೂರ್ ಮನು ಮತ್ತೆ ಅವ್ರದ್ದೆಲ್ಲ ಒಂದಷ್ಟು ಏನೋ ಒಂದ್ ಆಗ್ತಾ ಇರುತ್ತೆ. ಯಾಕೆ ಕಾಮಿಡಿ ಕಿಲಾಡಿಗಳಲ್ಲಿ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಗೆ ಈ ತರ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ? ಸರ್ ಕಾಮಿಡಿ ಕಿಲಾಡಿ ಬಂದಿರೋ ಕಂಟೆಸ್ಟೆಂಟ್ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಸರ್, ಇವನ್ ಕಾಮಿಡಿ ಕಿಲಾಡಿ ಬರ್ದೇ ಹೋದ್ರು ಅವ್ರ ಲೈಫ್ ಅಲ್ಲಿ ಇದ್ ನಡೀತಾ ಇತ್ತು ಏನೋ. ಇವಾಗ ರಾಕೇಶ್ ಆಗಿರ್ಲಿ, ಚಂದ್ರಶೇಖರ್ ಸಿದ್ದಿ ಆಗಿರ್ಲಿ, ಆಮೇಲೆ ಮಡೇನೂರ್ ಅವ್ರ ಆಗಿರ್ಲಿ, ಕಾಮಿಡಿ ಕಿಲಾಡಿಗೆ ಬರ್ದೇ ಹೋಗಿದ್ರೆ ಇದು ಆಗ್ತಿತ್ತೇನೋ. ಅವಾಗ ನಾವು ಕಾಮಿಡಿ ಕಿಲಾಡಿಗೆ ಬ್ಲೇಮ್ ಮಾಡಕ್ ಆಗಲ್ಲ. ಇವಾಗ ನಾವ್ ಯಾಕೆ ಬ್ಲೇಮ್ ಮಾಡ್ಬೇಕು ಅಂತ? ಯಾಕಂದ್ರೆ ಅಲ್ಲ, ಇದರಿಂದಾಗಿ ಅಂತ ಹೇಳುದು. ಈಗ ಕಾಮಿಡಿ ಕಿಲಾಡಿ ಬಂದ್ಮೇಲೆನೆ ಹಿಂಗಾಯ್ತು, ಕಾಮಿಡಿ ಕಿಲಾಡಿ ಅವರಿಂದಲೇ ಹಿಂಗಾಯ್ತು ಅಂತ ಬಂದ್ರೆ ಕ್ವಶನ್,
ಕಾಮಿಡಿ ಕಿಲಾಡಿಗಳು ಬಂದು ಅವ್ರ ಲೈಫ್ ಸೆಟ್ಲ್ ಮಾಡ್ಕೊಂಡು ಒಂದು ಸ್ಟ್ರಗಲಿಂಗ್ ಒಳ್ಳೆ ವೇದಿಕೆ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಅಥವಾ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಆಗಿರ್ಬೋದು. ಹೌದು ಹೌದು. ಅದಾದ ನಂತರ ಅವ್ರಿಗೆ ಏನಾದ್ರು ಲೈಕ್ ಈ ತರ ಕೆಟ್ಟದಾಗ್ತಿದೆ ಅಂದ್ರೆ ಇಲ್ಲ ಏನಾಗ್ತಿದೆ ಇಲ್ಲ ಸರ್, ಸಮಾಜದಲ್ಲಿ ಅಂತ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ನೆಗೆಟಿವ್ 100% ಇಲ್ಲ. ನೆಗೆಟಿವ್ ಎನರ್ಜಿ ಯಾಕಂದ್ರೆ ಇದಾಗ್ತಿದ್ಯಾ ನನ್ ಮುಂದೆನೆ ತುಂಬಾ ಜನ ನೋಡಿದೀನಿ, ತುಂಬಾ ಎತ್ತರಕ್ಕೆ ಬೆಳೆದವ್ರನ್ನ ನೋಡಿದೀನಿ ನಾನು. ಅಲ್ಲ ಅದ್ರದ್ದು ಗೊತ್ತಿದೆ. ಯಾಕಂದ್ರೆ ಇವಾಗ ಅದಕ್ಕೆ ಎಕ್ಸಾಂಪಲ್ ನೀವಾಗಿರ್ಬೋದು, ನಯನ ಅವ್ರಾಗಿರ್ಬೋದು, ರಾಕೇಶ್ ಅವರು ಅಷ್ಟೇನೆ ಸೀರಿಯಲ್ಸ್ ಸಿನಿಮಾಗಳೆಲ್ಲಾನು ಕೂಡ ಹೌದು ಬಿಸಿ ಹೌದು ಆಗಿದ್ರು ಅಂತ ಹೌದು ಕಾಂತಾರ ಸಿನಿಮಾದಲ್ಲೂ ಕೂಡ ಅವ್ರು ನಟಿಸ್ತಿದ್ರು ಅಂತ ಹೌದು ಕೇಳ್ಪಟ್ಟಿದ್ವಿ. ಸೊ ಹೌದು ಇಂಥವೆಲ್ಲ ಬರ್ಬೇಕಾದ್ರೆ ಅದೇನೋ ಹೇಳ್ತಾರಲ್ಲ ಕೊನೆಗೆ ಒಂದು ಅಂದ್ರೆ ಒಂದೊಳ್ಳೆ ವೇದಿಕೆ ಸಿಕ್ತು, ಅದ್ರ ಕಡೆಯಿಂದ ನಿಮ್ ಟ್ಯಾಲೆಂಟ್ ಹೊರಗಡೆ ಬಂತು, ಕರ್ನಾಟಕದ ಜನರಿಗೆ ಹತ್ರ ಆಗ್ತೀರಾ. ಬಟ್ ಹೌದು ಕೈಗೆ ಬಂದಿರುವಂತ ತುತ್ತು ಬಾಯಿಗೆ ಬರೋ ಅಷ್ಟ್ರಲ್ಲಿ ಅವ್ರ ಜೀವನದಲ್ಲಿ ಏನೋ ಒಂದು ಆಗ್ತಿದೆ ಅಂತಂದ್ರೆ ಹೌದು ಹೌದು ಹೌದು. ಏನಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಜನರು ಅಂತ. ಏನ್ ಯಾಕಂದ್ರೆ ಬ್ಯಾಕ್ ಏನ್ ಟು ಗೊತ್ತಾ ಬ್ಯಾಕ್. ಸರ್, ಒಂದು ಹಣೆ ಬರ ರಾಕೇಶ್ ವಿಷಯದಲ್ಲಿ ಹಂಗ್ ಹೇಳ್ಬೋದು, ಹ್ಮ್ ಒಂದು ಅಷ್ಟೇ ಬರ್ದಿದ್ರು ದೇವ್ರು ಅಂತ. ಇನ್ನೊಂದು ನಾನು ಹೋಗೋ ದಾರಿ ಸರ್, ಹ್ಮ್ ಹ್ಮ್ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಬುದ್ಧಿ ನನ್ ಕೈಯಲ್ಲಿ ಇರ್ಬೇಕು, ನನ್ ಬುದ್ಧಿ. ಹ್ಮ್ ಇವಾಗ ಚಂದ್ರಶೇಖರ್ ಸಿದ್ದಿ ಅಷ್ಟೇ ಬೇಜಾರ್ ನಂಗೆ ದೇವ್ರಣ ಆಯ್ತು, ಯಾಕಂದ್ರೆ ಒಳ್ಳೆ ಹುಡುಗ ಅವನು, ಯಾರು ವಿಷಯಕ್ಕೆ ಹೋಗ್ತಿದ್ದವನಲ್ಲ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗ. ಬಟ್ ಅವನಂತ ಡಿಸಿಷನ್ ತಗೋಬಾರ್ದಿತ್ತು ಅಂತ ಅನಿಸ್ತು ಹ್ಮ್ ಹ್ಮ್ ತುಂಬಾ. ಹೌದು, ಕೆಲ್ಸ ಅದು ಇದು ಅಂದಾಗ ಎಲ್ರಿಗೂ ಸ್ಟ್ರೆಸ್ ಆಗುತ್ತೆ. ಈಗ ನಂಗೂ ಒಂದು ಟೈಮಲ್ಲಿ ಕೆಲ್ಸ ಇರಲ್ಲ, ನಿಮ್ಗೂ ಇರಲ್ಲ, ಯೋಚನೆ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಂಬ್ಕೊಂಡೇ ಇರ್ತಾರೆ. ಸೊ ನೀವು ಬೇರೆ ದಾರಿ ಹಿಡಿದಾಗ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಅವನು. ಈ ತರ ಅಚಾತುರ್ಯವಾಗಿ ಒಂದು ಆತ್ರ ಪಟ್ಬಿಟ್ಟು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ಳುವಂತವ್ರಿಗೆ ನೀವ್ ಏನ್ ಹೇಳ್ತೀರಾ? ಯಾಕಂತಂದ್ರೆ ನೀವು ಸಾಕಷ್ಟು ವರ್ಷಗಳಾಗಿರುತ್ತೆ, ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿರ್ತಾರೆ ಇಂಡಸ್ಟ್ರಿಯಲ್ಲಿ. ಪೇಷನ್ಸ್ ಅನ್ನೋದು ಹೌದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲೂ ಹೌದು ಕೂಡ ಕಲಾವಿದ್ರ ಬದುಕು ಅಂತಂದ್ರೆ ಹೆಂಗೆ ಅಂತಂದ್ರೆ ಲೈಕ್ ಅವಕಾಶಗಳಿದ್ರೆ ಮಾತ್ರ ನಾವು ಸರ್ವೈವ್ ಆಗಕ್ ಸಾಧ್ಯ. ಇಲ್ಲ ಅಂತಂದಾಗ ಯಾವುದೇ ಅವಕಾಶಗಳಿಲ್ಲದೆ ನಾವೇನೋ ಒಂದ್ ಕೆಲಸ ಮಾಡಕ್ ಹೋದ್ರೆ ಇಂತಹ ಕಲಾವಿದನ ಬದುಕು ಹೀಗಾಗಿರುತ್ತಲ್ಲ. ಬೆಳ್ಳಿ ಹೌದು ಪರದೆಯಲ್ಲಿ ಮತ್ತೆ ಕಿರುತೆರೆಯಲ್ಲಿ ಮಿಂಚಿಸಿದಂತಹ ನಟ, ತಮ್ಮ ನಗೆ ಹೌದು ಚಟಾಕಿಯನ್ನ ಆರಿಸ್ತಿದ್ದಂತಹ ನಟನ ಜೀವನದಲ್ಲಿ ಈಗ ಅವಕಾಶಗಳಿಲ್ಲದೆ ಈ ತರ ಆಡ್ದಾಗ್ಲೂ ಕೂಡ ಜನರಿಗೆ ಅವಾಗ ಒಂಥರ ನೋಡ್ತಾರೆ ಜನ. ಯಾವ್ದೋ ಒಂದ್ ಹೌದು. ಕೆಲ್ಸವನ್ನ ನಾವು ಮಾಡ್ತಾ ನಾವ್ ಏನೋ ಒಂದ್ ಜೀವನೋಪಾಯಕ್ಕಾಗಿ ನಾವು ಮಾಡ್ತಿದ್ರು ಕೂಡ ಅವಾಗ ಏನೋ ಒಂದ್ ಹೇಳ್ತಾರೆ. ಸೊ ಇಂತ ಒಂದು ಆತರ ಪಟ್ಟು ನಿರ್ಧಾರವನ್ನ ತಗೊಳ್ಳುವಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಏನಿಲ್ಲ ಸರ್, ನೋಡಿ ದೇವ್ರು ಎಲ್ರಿಗೂ ಎಲ್ಲಾ ಕ್ಷೇತ್ರದಲ್ಲೂ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಒಬ್ರು ಇಂಜಿನಿಯರ್ ಆಗಿರ್ಲಿ, ನಾವು ಒಂದು ಆರ್ಟಿಸ್ಟ್ ಆಗ್ಲಿ, ನಮ್ದನ್ನ ಸ್ಪೆಷಲೈಸ್ ಮಾಡಿದ್ದಕ್ಕೆ ಈ ಫೀಲ್ಡ್ ನಾವು ಆರಿಸ್ಕೊಂಡಿದ್ದು, ಜನ ನಮ್ಮನ್ನ ಇಷ್ಟಪಟ್ಟಿದೆ. ಸೊ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ಅದ್ರಲ್ಲಿ ನಾವು ಡೆವಲಪ್ ಆಗ್ತಾ ಹೋಗ್ಬೇಕು, ಅಪ್ಡೇಟ್ ಆಗ್ತಾ ಹೋಗ್ಬೇಕು ಅಂತ ಸರ್. ಅದಾದ್ಮೇಲೆ ನಮ್ಮನ್ನ ನಂಬ್ಕೊಂಡು ಇಷ್ಟು ಜನ ಇರ್ತಾರೆ, ಅವ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಆಮೇಲೆ ಇವನ್ ರೋಲ್ ಮಾಡಲ್ ಅಂತ ಹೇಳಕ್ಕಾಗಲ್ಲ, ನಮ್ಮನ್ನ ಇಷ್ಟು ಜನ ನೋಡಿ ಹಂಗ ಆಗ್ಬೇಕು ಅಂತ ಒಬ್ರಾದ್ರೂ ಇದ್ದೇ ಇರ್ತಾರೆ. ಟೆಲಿವಿಷನ್ ಫೀಲ್ಡ್ ಆಗ್ಲಿ, ಸಿನಿಮಾ ಫೀಲ್ಡ್ ಆಗಿ ಹೋದಾಗ ಅವನ್ ತರ ನಾನಿದ್ದೀನಿ, ಸೊ ನಾನ್ ಟ್ರೈ ಮಾಡಿದ್ರೆ ಆ ರೀತಿ ಆಗ್ತೀನಿ ಅಂತ ಇರ್ತಾರೆ. ಅದ್ರ ಮಧ್ಯೆ ಡಿಸಿಷನ್ ತಗೊಂಡಾಗ ಅವ್ರಿಗೂ ಒಂದ್ ಪಾಪ ಒಂದ್ 10% 20% ಧೈರ್ಯ ಏನಿದೆ ಅದು ಕಮ್ಮಿ ಆಗುತ್ತೆ. ಓ ಬೇಡಪ್ಪ, ಅವ್ರೇ ಹಿಂಗಾದ್ರು ಹಿಂಗ್. ಸೊ ಇಷ್ಟು ನಾವು ಬೆಳವಣಿಗೆ ಮಾಡ್ಕೊಂಡು ಇಷ್ಟು ದೊಡ್ಡ ಸ್ಟೇಜ್ ಹತ್ತಿ ಮನೆಯವರೆಲ್ಲ ಒಂದ್ ಸ್ವಲ್ಪ ಹೆಮ್ಮೆ ಪಡ್ತಿರುವಾಗ ಹಿಂಗ್ ಮಾಡ್ಕೊಂಡ್ರೆ, ಅದೇ ಹೇಳ್ತಾರೆ ಕಾಮಿಡಿ ಕಿಲಾಡಿ ಅಂತಾನೆ ಹೇಳ್ತಾರೆ, ಪಕ್ಕ ಹೇಳೋದು ಹಂಗೇನೆ. ಯಾಕಂದ್ರೆ ಅದೊಂದ್ ಬ್ರ್ಯಾಂಡ್ ಆಗಿ ನಮ್ ಜೊತೆ ಇತ್ತು, ಕಾಮಿಡಿ ಕಿಲಾಡಿ ಹುಡುಗ, ಅದರಿಂದ ಸಮಸ್ಯೆ ಆಯ್ತಾ, ಹಂಗೆಲ್ಲ ಬರೋದು ಸಾಮಾನ್ಯ, ತಪ್ಪಂತ ಹೇಳಕ್ ಆಗಲ್ಲ. ಬಟ್ ಅದು ಅಲ್ಟಿಮೇಟ್ ಆಗಿ ಕೊನೆಗೆ ನಮ್ದೇ ತಪ್ಪಾಗಿರುತ್ತೆ. ನಾನೇನಾದ್ರೂ ತಪ್ಪು ಹೆಜ್ಜಿಟ್ರೆ ಅಲ್ಟಿಮೇಟ್ ಆಗಿ ನಂದೇ ತಪ್ಪಾಗಿರುತ್ತೆ. ಸೊ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕು ಅಂತ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಪಾಪ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಗೆ ಕರೆಗೆ ಹೂಗೊಟ್ಟು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.